ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರ ಪ್ರತಿಭಟನೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟ. ಬಿಡದಿ ರೈತರಿಗೆ ಹಲವು ಜಿಲ್ಲೆಯ ರೈತರು ಬೆಂಬಲವನ್ನ ಕೊಡಲಿದ್ದಾರೆ. ಬಿಡದಿಯಿಂದ ಬೈರಮಂಗಲದವರೆಗೂ ಕೂಡ ಬೈಕ್ ರ್ಯಾಲಿ. ಬೆಳಗ್ಗೆ 11 ಗಂಟೆಗೆ ರೈತರ ಹೋರಾಟ ಶುರುವಾಗುತ್ತೆ. ಯಾವ್ಯಾವ ಭಾಗದಿಂದ ರೈತರು ಬಿಡದಿ ರೈತರಿಗೆ ಬೆಂಬಲವನ್ನ ಕೊಡುವುದಕ್ಕೆ ನಿರ್ಧರಿಸಿದ್ದಾರೆ ಅಂದ್ರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಕೂಡ ಭಾಗಿಯಾಗ್ತಾರೆ. ಬಿಡದಿಯಿಂದ ಪ್ರತಿಭಟನಾ ಸ್ಥಳದವರೆಗೂ ಕೂಡ ಬೈಕ್ ರ್ಯಾಲಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ. ಅದು ಫಲವತ್ತಾದ ಭೂಮಿ, ನೀವೇನು ಹೇಳ್ತಾ ಇದ್ದೀರೋ ಅದು ಬರಡು ಭೂಮಿ ಅಂತ. ಬರಡು ಭೂಮಿ ಅಲ್ಲ, ಅಲ್ಲಿ ರೈತರು ಬೆಳೆ ಬೆಳೀತಾರೆ. ರೈತರು ಈಗಲೂ ಕೂಡ ಅಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದಾರೆ. ರೈತರನ್ನ ಸಂಪೂರ್ಣವಾಗಿ ನೀವು ಮಣ್ಣು ಮಾಡುವಂತಹ ಕೆಲಸವನ್ನ ಈ ಬಿಡದಿ ಟೌನ್ಶಿಪ್ ಯೋಜನೆಯ ಮೂಲಕ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೆಲ ರೈತ ಸಂಘಟನೆಗಳು ಮತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಿಯೋಗವು ಕೂಡ ಭೇಟಿಯನ್ನ ಕೊಟ್ಟು ಯಾವ್ಯಾವ ಸ್ಥಳಗಳನ್ನು ಸದ್ಯಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆಯೋ ಮೊದಲ ಹಂತದಲ್ಲಿ ಮಾಹಿತಿಯನ್ನ ಕಲೆ ಹಾಕಿತ್ತು. ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ರೈತರ ಬೆನ್ನಿಗೆ ನಿಂತ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರ ಮತ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಅನ್ನೋ ಕುತೂಹಲ ಇದೆ. ಉದ್ದೇಶಿತ ಯೋಜನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಗತ ಮಾಡುವಲ್ಲಿ ಸಕ್ಸಸ್ ಆಗ್ತಾರಾ? ಅಧಿಸೂಚನೆಯನ್ನೇನೋ ಹೊರಡಿಸಲಾಗಿದೆ, ಆದರೆ ಇನ್ನೂ ಕೂಡ ತೀವ್ರ ತೆರನಾಗಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೆದಿದ್ದೇ ಆದರೆ ಈ ಬಿಡದಿ ಟೌನ್ಶಿಪ್ ಯೋಜನೆಯ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲವು ಕೂಡ ಮತ್ತೊಂದು ಕಡೆ ಮನೆ ಮಾಡಿದೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳ ರೈತರು ಕೂಡ ಬಿಡದಿ ರೈತರ ಪ್ರತಿಭಟನೆಗೆ ಕೈ ಜೋಡಿಸಲಿದ್ದಾರೆ. ಬೈಕ್ ರ್ಯಾಲಿ ಕೂಡ ನಡೆಯುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಈ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಏನೇನು ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಉದ್ಯೋಗ ಸೃಷ್ಟಿಯಾಗುತ್ತೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ದಟ್ಟಣೆ ಇದೆಯೋ ಅದು ಕೂಡ ಈ ಟೌನ್ಶಿಪ್ ಯೋಜನೆಯಿಂದ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಗಳು ಈಡೇರುತ್ತವೆ ಅನ್ನೋ ಮಾತುಗಳ ಬೆನ್ನಲ್ಲೇ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಆಕ್ರೋಶ ದೊಡ್ಡದಾಗಿ ಕೇಳಿಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಬಿಡದಿ ಟೌನ್ಶಿಪ್ ಯೋಜನೆಗೆ ವ್ಯಕ್ತವಾಗ್ತಿರುವಂತಹ ವಿರೋಧ ಗಮನಿಸ್ತಾ ಇದ್ದೀವಿ. ಪ್ರತಿದಿನ ಅದು ತೀವ್ರ ಸ್ವರೂಪವನ್ನು ಪಡಿತಾನೆ ಹೋಗ್ತಾ ಇದೆ. ಒಂದಷ್ಟು ಮಂದಿ ಈಗಾಗಲೇ ಚೆಕ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ನಾವು ಒಪ್ಪೋದೇ ಇಲ್ಲ ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಇವತ್ತು HDK ಅವರಿಂದ ದಾಖಲೆ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ. ಏನಾಗಬಹುದು ಇವತ್ತು ಅಂತ? ಮಧುಶ್ರೀ, ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರ ಈಗಾಗಲೇ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಈಗಾಗಲೇ ರೈತರು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಾರೆ. ಇದ್ರ ಜೊತೆಗೆ ಪರ ವಿರೋಧದ ಚರ್ಚೆಯೂ ಕೂಡ ಜೋರಾಗಿದೆ. ಇದರ ಬೆನ್ನಲ್ಲೇ ರೈತರು ಕೂಡ ಈಗಾಗಲೇ ಬೈಕ್ ರ್ಯಾಲಿಯ ಮೂಲಕ ಈಗಾಗಲೇ ಚಲೋ ಹೋರಾಟವನ್ನು ಕೂಡ ಒಂದ್ ಕಡೆ ಮುಂದುವರಿಸ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯ ಮೂಲಕ ಈಗಾಗಲೇ ಸರ್ಕಾರದ ವಿರುದ್ಧ ದಾಖಲೆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇರೋ ಮಾಹಿತಿ ಕೂಡ ಲಭ್ಯವಾಗಿದೆ. 11 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸಿದ್ಧರಾಗಿದ್ದಾರೆ. ಈಗಾಗಲೇ ಬಿಡದಿಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದು ರಾಜಕೀಯ ಯುದ್ಧನೇ ಕೂಡ ಆರಂಭವಾಗಿದೆ, ಸಮರ ಕೂಡ ಆರಂಭವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ದಾಖಲೆಗಳನ್ನ ಬಿಡುವ ಮೂಲಕ ಒಂದು ಸರ್ಕಾರದ ಒಂದು ನಿರ್ಧಾರಕ್ಕೆ ತಿರುಗೇಟನ್ನು ಕೊಡಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಪೂರಕವಾಗಿ ಈಗಾಗಲೇ ಪಾದಯಾತ್ರೆಯನ್ನು ಜೆಡಿಎಸ್ ನಿನ್ನೆ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ದಾಖಲೆಯನ್ನ ಬಿಡುಗಡೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತು. ಇದರ ನಡುವೆ ಈಗಾಗಲೇ ಸರ್ಕಾರ ಈಗಾಗಲೇ ರೈತರು ಯಾವುದೇ ರೀತಿಯಾಗಿ ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಒಂದ್ ಕಡೆ ರೈತ ಪ್ರತಿಭಟನೆಗಳು ಕೂಡ ಜೋರಾಗ್ತಾ ಇದೆ. ಹಾಗಾಗಿ ಬಿಡದಿ ಟೌನ್ಶಿಪ್ ವಿಚಾರ ಕೇವಲ ರೈತರ ಹೋರಾಟವಾಗಿ ಉಳಿದುಕೊಂಡಿಲ್ಲ, ಬದಲಾಗಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡು ರಾಜಕೀಯ ತಿರುವನ್ನ ಪಡೆದುಕೊಂಡು ಈಗಾಗಲೇ ರಾಜಕೀಯ ನಾಯಕರ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಇದರ ನಡುವೆ ಕುಮಾರಸ್ವಾಮಿ ಅವರು ಒಂದು ಇವತ್ತಿನ ಮಹತ್ವದ ಸುದ್ದಿಗೋಷ್ಠಿ ಎಂದೇ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ಅದು ಮತ್ತಷ್ಟು ರಾಜಕೀಯ ಹೊಸ ತಿರುವನ್ನ ಪಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.